ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಜೀವ ಬೆದರಿಕೆ ಹಾಕಿದಂತ ಆರೋಪ ಕೇಳಿಬಂದಿರುವಂತ ಹಿನ್ನೆಲೆಯಲ್ಲಿ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಪ್ರಥಮ್ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಆರೋಪವನ್ನ ಪ್ರಥಮ್ ಮಾಡಿದ್ದಾರೆ. ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ವಿರುದ್ಧ ಮಾತನಾಡಿದ್ದಕ್ಕೆ ಫ್ಯಾನ್ಸ್ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಪ್ರಥಮ್ ಹೇಳಿದ್ದಾರೆ. ಜ್ಞಾನ ಭಾರತಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಥಮ್ ದೂರನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಹಾಕೋದು ಜೊತೆಗೆ ಜೀವ ಬೆದರಿಕೆಯನ್ನ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಹಾಕಿದ್ರಂತೆ. ನನಗೆ ಸಾಕಷ್ಟು ಬೆದರಿಕೆ ಕರೆ ಬರ್ತಾ ಇದೆ, ಅರೆಸ್ಟ್ ಏನ್ ಮಾಡೋದು ಬೇಡ, ಜಸ್ಟ್ ವಾರ್ನಿಂಗ್ ಮಾಡಿ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ಗೆ ಪ್ರಥಮ್ ತರ ಒಂದು ಕಂಪ್ಲೇಂಟ್ ಅನ್ನ ಪೊಲೀಸರಿಗೆ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ದರ್ಶನ್ ಸರ್ ಮೇಲೆ ಅವ್ರು ನಂಗೆ ಏನ್ ಮಾಡಿದಾರೆ ಹೇಳಿ. ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇಷ್ಟ, ನನ್ಗೆ ಏನ್ ಮಾಡಿದಾರೆ ನಿಜವಾಗ್ಲೂ ಪ್ರಾಮಾಣಿಕ ಹೊರಗಡೆ ಬರಲಿ. ತುಂಬಾ ಖುಷಿ ಪಡ್ತೀನಪ್ಪ. ಫುಲ್ ವಿಡಿಯೋ ನೋಡ್ಲಾ. ಇಲ್ಲಿ ಸಿನಿಮಾ ನಡೀತಾ ಇದೆ ಸರ್, ನಂದು ಕೊಕೇನ್ ನಾನ್ ಸ್ಟಾಪ್ ಆಕ್ಷನ್ ಸೀನ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಇವ್ರು ಫೋನ್ ಮಾಡೋದು ಯಾರೋ ಫೋನ್ ಮಾಡ್ತಿರ್ತಾರೆ, ಸರ್ ಲೊಕೇಶನ್ಗೆ ಬಂದಿದ್ವಿ ಸರ್ ಅದು ಇದು ಅಂತ. ಅದೇ ನಂಬರ್ಗೆ ಫೋನ್ ಮಾಡೋದು, ಥ್ರೆಟ್ ಮಾಡೋದು, ಆಫೀಸ್ ನಂಬರ್ಗೆ ವಾರ್ನ್ ಮಾಡ್ತಾನೆ ಇದಾರೆ. ಕೆಟ್ಟ ಕಾಮೆಂಟ್, ತೀರಾ ಅಂದ್ರೆ ತೀರಾ ಅಶ್ಲೀಲ, ಯಾವುದು ಸಹನೀಯವಲ್ಲವೋ ಅವಾಗ ಹೋಯ್ತು. ಅಂಡ್ ಅವ್ರು ಕೇಳಿದ್ರು ಪೊಲೀಸ್ ಏನು ಹೇಳ್ತೀರಾ ಸರ್, ತಪ್ಪು ಮಾಡಿದವ್ರಿಗೆ ವಾನ್ ಮಾಡಿ ಕಳಿಸಿದ್ದೆ. ಪ್ರಥಮ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಪ್ರಥಮ ಅವ್ರದ್ದು ಎಕ್ಸ್ಟ್ರೀಮಿಟಿ ಇದೆ, ಹಂಗೆ ಮಾಡೋಕ್ಕಾಗಲ್ಲ. ಅವ್ರು ಬಳಸ್ತಾ ಇರೋ ಪದಗಳು ಲ್ಯಾಂಗ್ವೇಜ್ ನೋಡ್ರೆ ನಾವು FIR ತಗೊಂಡು ಅವ್ರನ್ನ ಒಳಗಾಗ್ಬೇಕಾದ್. ನಾನು ಅದಕ್ಕೆ ಅಂದೆ, ನೋಡಿ ಸರ್, ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ. ಈಗ ಆಲ್ರೆಡಿ ಕಲಾವಿದರಿಂದ ಬಹಳಷ್ಟು ಜನ ಕುಟುಂಬ ಜೈಲಿಗೆ ಹೋಗಿದೆ, ಅವ್ರ ಕಣ್ಣೀರು ನೋಡೋಕ್ಕಾಗ್ತಿಲ್ಲ ಅವ್ರ ಫ್ಯಾಮಿಲಿ ಅವ್ರದ್ದು. ಪ್ರಥಮಿಂದ ಯಾರೋ ಹೋದ್ರು ಅಂತ ಅನ್ಸ್ಕೊಳ್ಳೋದು ಬೇಡ ಸರ್. ಸಾಧ್ಯವಾದ್ರೆ ವಾನ್ ಮಾಡಿ ಕಳಿಸಿ ಸರ್, ದಯವಿಟ್ಟು ಅರೆಸ್ಟ್ ಮಾಡಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ಈಗ ಅರೆಸ್ಟ್ ಮಾಡೋದು ಬೇಡ, ವಾರ್ನ್ ಮಾಡಿ ಕಳಿಸಿ ಅಂತ ಪೊಲೀಸರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಪ್ರಥಮ್ ಹೇಳಿದ್ದಾರೆ. ಜ್ಞಾನ ಭಾರತಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್. ದರ್ಶನ್ ಬಗ್ಗೆ ಚಿಂಗಾರಿ ಸಿನಿಮಾದ ನಿರ್ಮಾಪಕ ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಿಂಗಾರಿ ಸಮಯದಲ್ಲಿ ಹಣ ಬಂದ್ರು ನನಗೆ ನೆಮ್ಮದಿ ಇರಲಿಲ್ಲ, ಪಬ್ಲಿಸಿಟಿ ವಿಚಾರವಾಗಿ ದರ್ಶನ್ ನನ್ನ ಜೊತೆ ಜಗಳ ಆಡಿದ್ರು ಅಂತ ಹೇಳಿ ನ್ಯೂಸ್ 18 ಜೊತೆ ಚಿಂಗಾರಿ ನಿರ್ಮಾಪಕ ಮಹದೇವ್ ಮಾತನಾಡಿದ್ದಾರೆ. ದರ್ಶನ್ ಆಲ್ಮೋಸ್ಟ್ ಅವ್ರು ಕೆಲಸ ಮಾಡಿದಂತ ಎಲ್ಲಾ ನಿರ್ದೇಶಕರು ನಿರ್ಮಾಪಕರ ಜೊತೆಯಲ್ಲಿ ಕಿರಿಕ್ ಮಾಡ್ತಲೇ ಇದ್ರು. ಸಿನಿಮಾಗಳ ಸಕ್ಸಸ್ ಆದ್ರೂ ಕೂಡ ಕಿರಿಕ್ ಮಾಡೋದನ್ನ ದರ್ಶನ್ ಬಿಟ್ಟಿರ್ಲಿಲ್ಲ ಅಂತ ಹೇಳಿ ಒಂದೊಂದೇ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ. ಮಹದೇವ್ ಅವ್ರು ಹೇಳಿರೋದು, ಯಾರ್ದೋ ಮಾತು ಕೇಳಿ ಪಬ್ಲಿಸಿಟಿ ವಿಚಾರದಲ್ಲಿ ದರ್ಶನ್ ನನ್ನ ಜೊತೆ ಜಗಳ ಮಾಡಿದ್ರು. ದರ್ಶನ್ ಮೂರನೇ ವ್ಯಕ್ತಿಗಳ ಮಾತು ಕೇಳೋದು ಜಾಸ್ತಿ. ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಚಿಂಗಾರಿ ನಿರ್ಮಾಪಕ ಮಹದೇವ್ ಹೇಳಿದ್ದಾರೆ. ನಾವು ಏನಪ್ಪ ಕೇಳ್ಕೊಳ್ಳೋದು ದೇವ್ರನ್ನ, ಅವ್ರು ಮಾಡಿಲ್ಲ ಅನ್ನೋ ಒಂದು ಇದರಿಂದ ಆಚೆ ಬರಲಿ ಅಂತ ಹೇಳೋದು. ಇವಾಗ ಅವ್ರು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು. ಆಮೇಲೆ ತಾಯಿ ಒಬ್ಬನೇ ಮಗ, ಆ ತಂದೆ ತಾಯಿ, ಇವೆಲ್ಲ ನೋಡಿದಾಗ ಇವರು ಮಾಡಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವ್ರಿಗೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಲೇಬೇಕು. ಯಾರೇ ಹೆಣ್ಣಾಗಿರಲಿ, ಒಬ್ಬನಿಗೊಂದು ಹೆಂಡತಿ ಇದ್ದಾಳೆ ಅಂದಾಗ ಇವಳು ಆ ಮನೆಗೆ ಪ್ರವೇಶ ಮಾಡಿದ್ದು ತಪ್ಪು. ಪ್ರತಿಯೊಂದು ಹೆಣ್ಣಿಗೂ ಅದನ್ನೇ, ಯಾವ ಹೆಣ್ಣು ಸಹಿಸಲ್ಲ. ಇವಳು ಒಬ್ಳು ಹೆಣ್ಣಲ್ವಾ, ಆ ಮನೆಗೆ ಪ್ರವೇಶ ಮಾಡಿದ್ದು ತಪ್ಪು.